ನೋಡ್ಬಿಟ್ಲು. ಹೆಂಗಿದೆ ಚೆನ್ನಾಗಿದೆ. ಸರ್ಪ್ರೈಸ್ ವಿಡಿಯೋ. ಚೆನ್ನಾಗಿದೆ. ಇನ್ಸಮ ರೆಡಿ ಆಗಿ ಬರ್ತೇನೆ. ಅಳ್ಬೇಕೀಗ ನೀನು, ಇದೆಲ್ಲ ಮಾಡ್ಬೇಕು. ಕಂಟೆಂಟ್ ಜನ ಇಲ್ಲ ಅಂದ್ರೆ ಲೈಕ್ ಮಾಡಲ್ಲ. ಗೈಸ್ ನಾನು ಅಳ ಹುಡುಗಿಯಲ್ಲ ಗೈಸ್, ನನಗೆ ಅಳು ಬರೋ ಥರ ಎಮೋಷನ್ಸ್ ಆದರೂ ನಾನು ತುಂಬ ನಗಾಡ್ತೀನಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಒಬ್ಬನೇ ಶುರು ಮಾಡ್ತೀನಿ, ಯಾಕಂದರೆ ಸ್ವಲ್ಪ ನಾನು ಗಗನ ಬಿಟ್ಟು ಆಚೆ ಹೋಗ್ತಾಯಿದ್ದೀನಿ ಸ್ವಲ್ಪ ಕೆಲಸದ ಮೇಲೆ. ಏನಕ್ಕೆ ಅಂತ ಇವಾಗ ರಿವೀಲ್ ಮಾಡ್ತೀವಿ. ಅದಕ್ಕೂ ಮುಂಚೆ ಅದಿನ್ನೂ ಕುಯ್ಯೋಕ್ಕೆ ಯೋಗ್ಯವಲ್ಲ ಮಗ, ಬನ್ನಿ. ಹಾಂ ಏನು ನಾನು ಇವನು ಆಚೆ ಹೋಗ್ತಾಯಿದ್ವಿ. ತಂದಿರೋದಾ? ಇಲ್ಲ ಮಗ, ಆಸೆ ಪಟ್ಟು ತರಿಸ್ತಾ ಚೆನ್ನಾಗಿ ಬಂದಿಲ್ಲ ಇವು, ಕಾಯಿ ಬಂದವೆ. ಏನು ಸ್ವಲ್ಪ ದಿವಸ ಅಯ್ಯೋ ನೆನ್ನೆ ಚಂದು ತರಿಸಿದ್ಲು, ಹೆಂಗಿತ್ತು ಗೊತ್ತಾ? ಒಳ್ಳೆ ಈ ಕಲರ್ ಇತ್ತು ಮಗ. ಚೆನ್ನಾಗೈತೆ. ಇಲ್ಲ ಈ ಕಲರ್ ಇತ್ತು ಮ್ಯಾಂಗೋಸು, ಹಿಂಗಿತ್ತು, ಸಕ್ಕತ್ತಾಗಿತ್ತು. ಇವು ನೋಡಿದ್ರೆ ಹಿಂಗವೆ, ಒಳ್ಳೆ ಪೌಡ್ರ ಕಣ್ಣು ಮಾಡ್ದಂಗವೆ. ಚೆನ್ನಾಗೈತೆ ಇದ್ರೆ ಈಗ ಹಣ್ಣಾಗೈತೆ, ಪೌಡ್ರ್ ಹಾಕಿ ಮಾಡೋದು ಮಗ ಈಗೆಲ್ಲ. ಅಲ್ಲ ನೋಡೋಕೆ ಚೆನ್ನಾಗಿಲ್ಲ, ಕೂದ್ಬಿಟ್ಟು ಚೆನ್ನಾಗಿಲ್ಲ ಅಂದರೆ ಅಂತ ಅದಕ್ಕೆ ರಿಟರ್ನ್ಗೆ ಹಾಕಿದ್ದೀವಿ. ಗೈಸ್ ಬ್ಲಿಂಕಿಟಲ್ಲಿ ಮಲ್ಲಿಕಾ ಮ್ಯಾಂಗೋ ಅಂತ ಇದೆ, ಸಕ್ಕತ್ತಾಗಿತ್ತು. ನೆನ್ನೆ ಚಂದು ತರಿಸಿದ್ಲು ಅಂತ ಇವತ್ತು ನಮ್ಮನೆ ತರಿಸಿದ್ದೀವಿ. ಬಟ್ ಅವು ನೋಡಿದ್ರೆ ಹಿಂಗೆ ಬಂದವೆ, ಚೆನ್ನಾಗಿ ಬಂದಿಲ್ಲ ನೋಡಿ. ಇದಂತೂ ನೋಡಿ, ಹಸಿರು ಕಾಯಿ, ಹಣ್ಣು ಕಳಿಸಿ ಅಂದರೆ ಕಾಯಿ ಕಳ್ಸವೆ. ಅದಕ್ಕೆ ನಾವು ಅದನ್ನ ರಿಟರ್ನ್ಗೆ ಹಾಕಿದ್ವಿ. ಇದು ಗಗನ ಅವ್ರು ನಮ್ಮ ಮನೇಲಿ ಮಾಡಿರೋಂಥ ಇವತ್ತು ಪ್ರೋಟೀನ್, ಸೋಮವಾರದ ಪ್ರೋಟೀನ್ ಗೈಸ್. ಸೋಯಾ ಚಿಕನ್. ಏನೇನು ಆಟಗಳು ಅಯ್ಯೋ, ನಿಮ್ಮ ಥರ ಸೋಮವಾರ ಚಿಕನ್ ತಿನ್ನೋಕ್ಕಾಯ್ತದ ಮಗ ನಾವು? ವಾಳದ ಅಂದರೆ ಸೋಮವಾರ ನಾವು ನಾನ್ ವೆಜ್ಜು ಮೊಟ್ಟೆ ಎಲ್ಲ ಮುಟ್ಟಲ್ಲ ಗೈಸ್, ಅದಕ್ಕೆ ಪ್ರೋಟೀನ್ ಸೋರ್ಸಾಗಿ ಇವತ್ತು ಮಾಡಿರೋದು ಇದು ಸೋಯಾದು. ಸೊ ಬನ್ನಿ ಅಣ್ಣ, ಇವತ್ತು ಟೈಮ್ ಆಯ್ತು, ಹೋಗೋಣ ನಾವು. ಅಣ್ಣ ಬಿಡೋಣ, ಅಣ್ಣ ಹೊಸದು ಬಿಡೋಣ, ಹಾಳು ಮಾಡ್ಬಿಡ ಬಿಡೋಣ. ಮಾಡ್ತೀನಿ, ಮಾಡು ಮತ್ತೆ ಬೇಗ. ಫಸ್ಟ್ ವಿಡಿಯೋ ಮಾಡ್ತೀನಿ. ಫಸ್ಟ್ ಮಾಡು. ನೋಡಿ ಗೈಸ್, ಬೇಗ ಆನ್ ಮಾಡು. ಬಂದದ ಕೈಗೆ ಹೀಗೆ ಇಲ್ಲಿ ಮನಿಕ ಬರಲ್ಲ, ನಾನು ಅಲ್ಲೋಗಿ ತಿನ್ಕೊಂಡು. ಹೆಲ್ಮೆಟ್ ಇಡುವಲ್ಲಿ, ಇದ್ಯಾಕೆ ಅಲ್ಲೇ ಇಡು. ಹಾಂ ಗೈಸ್, ಇನ್ನೊಂದು ವಿಚಾರ, ನಿಮಗೆ ಎಲ್ಲಿಗೆ ಹೋಗ್ತಿದ್ವಿ ಏನು ಕತೆ ಅಂದರೆ ಹೇಳಿಲ್ಲ. ಆ್ಯಂಡ್ ಗಗನ ಯಾಕೆ ಬಿಟ್ಟು ಹೋಗ್ತಿದ್ದೀನಿ ಅಂತ ಹೇಳಿಲ್ಲ. ಕಾರ್ ತೊಗೊಂಡು ಆಲ್ಮೋಸ್ಟ್ ಎಷ್ಟು ದಿನ ಆಯಿತು ಶಿವಕುಮಾರ್? 2 ವಾರ ಮೇಲಾಯಿತು ಗೈಸ್. ಇನ್ನೂ ನಾವಿಲ್ಲಿ ನಮ್ಮ ಪ್ರಿಯವಾದ ದೇವ್ರ ಹೆಸರು ಹಾಕ್ಸಿಲ್ಲ. ಅದು ಎಮೋಷನ್ ನಮಗೆ ಇಲ್ಲಿ ದೇವ್ರ ಹೆಸರು ಹಾಕ್ಸೋದು. ಸೊ ಅದನ್ನ ಹಾಕ್ಸ್ಕೊಬರಕ್ಕೆ ಹೋಗ್ತಿದ್ವಿ. ಏನಂತ ಹಾಕ್ಸ್ತೀವಿ ಅಂತ ಅಲ್ಲಿ ಹೋದ್ಮೇಲೆ ತೋರಿಸ್ತೀವಿ. ಆ್ಯಂಡ್ ಗಗನಿಗೆ ಒಂದು ಸರ್ಪ್ರೈಸ್ ಇದೆ ಈ ಬ್ಲಾಗಲ್ಲಿ. ಆ ಸರ್ಪ್ರೈಸ್ ಏನು ಅಂತ ಅಲ್ಲಿ ಹಾಕ್ಸಿದ ಮೇಲೆ ನಿಮಗೆ ತೋರಿಸ್ತೀನಿ, ನಿಮಗೂ ತೋರಿಸ್ತೀನಿ. ಹೌದಾ? ಶಿವಕುಮಾರ್ಗೂ ಸರ್ಪ್ರೈಸ್. ಆಗ್ತಾಗಲೇ ಗೊತ್ತಾಗುತ್ತೆ. ಇಲ್ಲಿ ದೊಡ್ಡದಾಗಿ ಗಗನ ಅಂತ ಹೆಸರು ಹಾಕ್ಸ್ತೀನಿ ಗೈಸ್. ಚಾನ್ಸೇ ಇಲ್ಲ ಮಗ, ಹಿಂಗೆ ಹಾಕ್ಸೋದಿಲ್ಲ. ಸುಮ್ ಸರ್ಪ್ರೈಸ್ ಆಗಿ ಹೇಳ್ಬಿಟ್ರೆ ಸರ್ಪ್ರೈಸ್ ಅದು. ಏನೋ ಒಂದು ಪುಟ್ಟದಾಗ ಹಾಕ್ಸ್ತೀನಿ ಗೈಸ್. ಅದೇನು ಅಂತ ನಿಮಗೆ ಅಲ್ಲಿ ಹೋಗಿ ಹಾಕ್ಸಿದ ಮೇಲೆ ತೋರಿಸ್ತೀನಿ. ಸೊ ಬನ್ನಿ ಇವಾಗ ಲೆಟ್ಸ್ ಗೋ ಟು ಸ್ಟಿಕ್ಕರ್ ಶಾಪ್ ಗೈಸ್. ಫೈನಲಿ ನಾವು ಸ್ಟಿಕ್ಕರ್ ಶಾಪಲ್ಲಿ ಬಂದಿದ್ವಿ. ಸ್ಟಿಕ್ಕರ್ ಶಾಪಲ್ಲಿ ಅಲ್ಲಿ ನೋಡಿ ನಾವೇನು ಹಾಕ್ಸ್ತೀವಿ ನಮ್ಮ ಕಾರ್ಗೆ ಅಂತ ಇಲ್ಲಿದೆ ನೋಡಿ. ಹರ ಹರ ಮಹಾದೇವ ನೋಡಿರ್ತೀರಾ ನಮ್ಮ ಪ್ರೀವಿಯಸ್ ಕಾರಲ್ಲೂ ನನ್ನ ಕಾರಲ್ಲೂ. ಬಟ್ ನಾವು ಇದನ್ನೆಲ್ಲೂ ಸ್ಪೆಸಿಫೈ ಮಾಡಿ ಹೇಳಿಲ್ಲ ಗೈಸ್. ಇದು ನಾನು ವರ್ನಾಗ್ ಹಾಕ್ಸಿದ್ದೆ, ಆ್ಯಂಡ್ ಆಮೇಲೆ ಶಿವಕುಮಾರ್ ಪೋಲೋಗೆ ಹಾಕ್ಸ್ಕೊಟ್ಟಿದ್ದೆ. ನಮ್ಮ ಉದಯ್ ಕಾರಲ್ಲಿದೆ ಹರ ಹರ ಮಹಾದೇವ ಅಂತ. ಸೊ ಇದನ್ನು ನಾವು ವರ್ನಾಯಿಂದ ಅದನ್ನ ಇದನ್ನ ಕಂಟಿನ್ಯೂ ಮಾಡ್ತೀವಿ. ನೆಕ್ಸ್ಟ್ ಈಗ ತಾರಾಕ್ಸ್ಗೂ ಹರ ಹರ ಮಹಾದೇವ ಹಾಕ್ತೀವಿ. ಯಾಕಂದರೆ ಮಹಾದೇವ ಅಂದರೆ ನಾವು ತಾರಾಕ್ಸ್ ತೊಗೊಂಡ್ರೆ ಅಂತ ನಾವು ನಂಬ್ತೀವಿ. ಮಹಾದೇವನ ಭಕ್ತರು ನಾವು. ಎಸ್, ಮಹಾದೇವನ ಇದರಿಂದ ಆಶೀರ್ವಾದ ನಾವು ತೊಗೊಂಡಿದ್ದೀವಿ ಅಂತ ನಾವು ಬಿಲೀವ್ ಮಾಡ್ತೀವಿ. ಸೊ ಇದನ್ನೇ ಹಾಕ್ತಾಯಿದ್ವಿ. ಆ್ಯಂಡ್ ನಮ್ಮನೆ ದೇವರು ಸಿದ್ದೇಶ್ವರ ಗೈಸ್, ಈಶ್ವರ. ಸೊ ಈಶ್ವರ ಮಹಾದೇವ ಎಲ್ಲ ಒಂದೇ ಅಂತ ಇದನ್ನು ಹಾಕ್ತಾಯಿದ್ವಿ. ಈ ಹರ ಹರ ಅನ್ನೋದು ಮಾತ್ರ ಆರೆಂಜಲ್ಲಿ ಬರುತ್ತೆ, ಇದೆಲ್ಲ ವೈಟಲ್ಲಿ ಬರುತ್ತೆ. ಥಿಂಗ್ ಅದನ್ನು ಈಗ ಪ್ರಿಂಟ್ ಮಾಡಿಸಿ ಹಾಕ್ಸ್ಬೇಕು. ಹರ ಹರ ಅಲ್ಲ, ತ್ರಿಶೂಲ. ಹರ ಹರ ಮಹಾದೇವ ವೈಟಲ್ಲಿ ಬರುತ್ತೆ, ತ್ರಿಶೂಲ ಮಾತ್ರ ಆರೆಂಜಲ್ಲಿ ಬರುತ್ತೆ. ಈ ಸ್ಟಿಕ್ಕರ್ ಶಾಪಲ್ಲಿ ನಾವು ಅವಾಗಿಂದ ಹಾಕ್ತಿರೋದು. ಸೊ ಚೆನ್ನಾಗಿ ಹಾಕ್ತಾರೆ ಅಂತ ಇಲ್ಲಿಗೆ ಬಂದಿದ್ದೀವಿ. ಆ್ಯಂಡ್ ಇನ್ನೊಂದು ಗಗನಿಗೆ ಏನು ಸರ್ಪ್ರೈಸ್ ಅಂತ ಇದು ಹಾಕ್ಸ್ಮೇಲೆ ಹೇಳ್ತೀನಿ ಗೈಸ್, ಏನು ಅಂತ ತೋರಿಸ್ತೀನಿ ನಿಮಗೆ. ಸೊ ಹರ ಹರ ಮಹಾದೇವ ಅಂತ ಎಲ್ಲಿ ಹಾಕ್ಸ್ತೀವಿ ಅಂದರೆ ಕರೆಕ್ಟಾಗಿ ಈ ಗ್ಲಾಸು ಸೆಂಟರಲ್ಲಿ ಇಲ್ಲಿ ಹಾಕ್ಸ್ತೀವಿ ಗೈಸ್. ಇಲ್ಲಿ ಹಾಕ್ಸ್ಬೇಕು ಕರೆಕ್ಟಾಗಿ. ಅದಕ್ಕೆ ಅದು ಈ ಕಡೆ ಇರೋದು ರೈನ್ ಸೆನ್ಸಿಂಗ್ದು ಸೆನ್ಸಾರು. ಈ ಜಾಗದ ಕರೆಕ್ಟಾಗಿ ಮತ್ತು ಈ ಜಾಗದಲ್ಲಿ ಇಲ್ಲಿ ಹಾಕ್ಸ್ಬೇಕು. ಅದನ್ನ ಅದಕ್ಕೆ ಅಲ್ಲಿ ಮಾತ್ರ ಕೂತ್ಕೊಳ್ಳೋಂಗೆ. ಶಿವಕುಮಾರ್ ಹಾಂ, ಚಿಕ್ಕದಾಗುತ್ತಾ? ಪರವಾಗಿಲ್ಲ, ಸಾಕು, ಚಿಕ್ಕದಾಗೇ ಇರಲಿ. ವರ್ನಾಗ್ ಸ್ವಲ್ಪ ದೊಡ್ಡದಾಗೆ ಹಾಕ್ಸ್ಬಿಟ್ಟಿದೆ. ದೊಡ್ಡದಾಗ ಸ್ವಲ್ಪ ಇದು ವಿಂಡ್ಶೀಲ್ಡ್ ಚಿಕ್ಕದಲ್ಲ ಮಗ, ಸೊ ಹೈಲೈಟಾಗಿ ಕಾಣಿಸುತ್ತೆ ಅಂತ ಅನಿಸುತ್ತೆ. ನೋಡು ಹಾಕ್ಸ್ಮೇಲೆ ಗೊತ್ತಾಗುತ್ತೆ ಹೆಂಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ ಗೈಸ್. ಸೊ ಈಗ ನಡ್ರಿ, ಅವ್ರು ನಾವು ಹಿಂದೆ ಬಿದ್ದಿರ ಅಂದರೆ ಅವ್ರು ಮಾಡಲ್ಲ, ಬೇರೆಯವ್ರು ಕೆಲಸ ಮಾಡ್ತಾರೆ. ಕಪ್ಪಗೆ ಎದ್ಕೊಂಬಂದ್ರೆ ಸರಿ, ಇಲ್ಲಾಂದರೆ ಏಟು ಕ್ಯಾಚ್ ಇಡ್ಬೇಕಾದ್ರೆ ಬಿದ್ದೋಗಿರತ್ತರ. RCB ಗೈಸ್ ಟೇಬಲ್ ಟಾಪರ್ಸು. ಈ ಸಲ ಕಪ್ಪು ಹೊತ್ಕೊ ಬರೋದೆ ನಮ್ಮ ಮನೆಗೆ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಮನೆಗಲ್ಲ, ಬೆಂಗಳೂರಿಗೆ. ಬೆಂಗಳೂರು ನಮ್ಮ ಮನೆ ಇದ್ದಂಗೆ ಗೈಸ್ ಫೈನಲಿ ಆಗ್ತಾಯಿದ್ದಾರೆ.
ಇದು ಹರಹರ ಮಹಾದೇವ ಅನ್ನೋದು ಗೈಸ್ ಒಂದು ಸೀರಿಯಲ್ ಬರ್ತಾಯಿತ್ತು ಸುವರ್ಣದಲ್ಲಿ ಹರಹರ ಮಹಾದೇವ ಅಂತ, ಅದರಿಂದ ಇನ್ಸ್ಪೈರ್ಡ್ ಆಗಿ ನಾವು ಹಾಕ್ತಾ ಇರೋದು. ನೋಡೋ ಕರೆಕ್ಟಾಗಿ ನೋಡು, ಈ ಕಡೆ ಏನೋ ಕಾಣೋಲ್ಲ. ನೋಡೋ ಕರೆಕ್ಟಾಗಿ ಶಿವಕುಮಾರ್ ವಿಡಿಯೋ ಮಾಡ್ತಾಯಿದ್ದೀನಿ ನಾನು. ಚೂರು ಮೇಲೆ ಬ್ರೋ, ಮೇಲೆ ಬರಲಿ ಸ್ವಲ್ಪ, ಆ ತ್ರಿಶೂಲ ಟಾಪಿಗೆ ಬರಲಿ. ಹಾಂ ಆಗಲ್ವಾ? ಹಾಕು. ಸೊ ಫೈನಲಿ ಇಷ್ಟು ದಿನ ಆದಮೇಲೆ ಇವತ್ತು ಫ್ರೀ ಆಗಿದ್ದಕ್ಕೆ ಹಾಕ್ತೀವಿ ನೋಡಿ ಗೈಸ್ ಹರಹರ ಮಹಾದೇವನ ಸ್ಟಿಕ್ಕರು. ಹೆಂಗಿದೆ ನಿಮ್ಮ ಗಾಡಿಗೂ ಬೇಕು ಅಂದರೆ ಈ ಥರ ಒಂದು ಫೋಟೋ ಗಿಟ್ಟು ಸ್ಕ್ರೀನ್ಶಾಟ್ ಹೊಡ್ಕೊಂಡು ತಗೊಂಡು ಹಾಕ್ಕೊಡಿ. ಸಕ್ಕತ್ತಾಗಿದೆ, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಇದು. ಸೊ ಫೈನಲಿ ನಮ್ಮ ರಾಕ್ಸಿಗೆ ಮಹಾದೇವನ ಕೃಪೆ ಇರಲಿ ಅಂತ ಇದು ಹಾಕ್ಸಿದ್ದೀವಿ ಗೈಸ್. ಈಗ ಇನ್ನು ಡೀಸೆಲ್ ಅಂತ ಒಂದು ಹಾಕ್ಸ್ಬೇಕು. ಆಮೇಲೆ ಗಗನಿಗೆ ಏನು ಸರ್ಪ್ರೈಸ್ ಅಂತ ಹೇಳಿಲ್ಲ, ಬನ್ನಿ ಆಡಿಯನ್ಸ್ ಕಾಯ್ತಾರೆ ಬಾರೋ ಇವನಿಂದ ಗೈಸ್. ಒಂಚೂರು ಈ ಕಡೆ ಗ್ಯಾಪ್ ಆಗೋಯ್ತು, ನಾವು ಈ ಕಡೆ ನೋಡ್ಕೊಂಡ್ವಿ, ಈ ಕಡೆ ನೋಡ್ಕೊಳ್ಳಿಲ್ಲ. ಆ ಕಡೆ ನೋಡಕ್ಕೆ ಅವಣ್ಣ ಕೈ ಇಟ್ಕೊಂಡಿದ್ದ, ಅದಾಯಿತು. ನಿನ್ನ ಕರ್ಕೊಬಂದಿರೋ ಯಾಕೆ ಶಿವಕುಮಾರ, ಪರ್ಫೆಕ್ಷನಿಸ್ಟ್ ಆಯ್ತೀಯ ಮಾಡ್ತೀಯ ನೀನು ಅಂತ. ಕೈ ಇಟ್ಕೊಂಡಿದ್ರು, ನಿನಗೆ ಉದ್ದ ಇದೆಯಾ ಕರೆಕ್ಟಾಗಿ ಕಾಣುತ್ತೆ ಅಂತ ಹೇಳು. ನಾನು ವೀಡಿಯೋ ಮಾಡ್ತಾ ಇದ್ದೆ, ನಾನು ಗೊತ್ತಾಗಲಿಲ್ಲ ನನಗೆ. ಓದಿ ಬಿಡು ಸಾಕು, ಚೆನ್ನಾಗಿತ್ತು. ಆ್ಯಂಡ್ ಗೈಸ್ ನಾನು ಹೇಳಿದಂಥ ಸರ್ಪ್ರೈಸ್ ಗಗನಿಗೆ ಏನು ಸರ್ಪ್ರೈಸ್ ಕೊಡ್ತಾ ಇದ್ದೀನಿ ಅಂದರೆ ಚಿಕ್ಕ ಸರ್ಪ್ರೈಸ್. ಪ್ಯಾಸೆಂಜರ್ ಪ್ರಿನ್ಸಸ್ ಸೀಟ್ ಹತ್ರ ರಿಸರ್ವ್ಡ್ ಫಾರ್ ಗಗನ ಅಂತ ಸ್ಟಿಕ್ಕರ್ ಹಾಕ್ತಾಯಿದ್ದೀನಿ ಗೈಸ್. ಅದು ಇವಾಗ ಪ್ರಿಂಟ್ ಆಗ್ತಾಯಿದೆ. ಸೊ ಅದು ಪ್ರಿಂಟ್ ಆದಮೇಲೆ ಯಾವ ಥರ ಕಾಣಿಸುತ್ತೆ ಏನಂತ ತೋರಿಸ್ತೀನಿ. ಒಂದು ಫಾಂಟ್ ಚೂಸ್ ಮಾಡೋಕ್ಕೆ ಅರ್ಧ ಗಂಟೆ ತಗೊಂಡಿದ್ವಿ. ಶಿವಕುಮಾರ್ ಬ್ಯಾಡ್ಮಿಂಟನ್ ಟೈಮ್ನೆಲ್ಲ ವೇಸ್ಟ್ ಮಾಡ್ತಾಯಿದ್ವಿ. ನಾನಂತೂ ಹೋಯ್ತಲ್ಲ, ಅದಕ್ಕೆ ಇವನು ಹೋಗೋದು ಬೇಡ, ಲೇಟಾಗಿ ಹೋಗಲಿ ಅಂತ. ಈಗ ಸತ್ಯ ನನಗೆ ಗೊತ್ತೇ ಇಲ್ವಲ್ಲ, ನಿಮ್ಮ ಮಂಗನಂಗೆ ನಿಂತಿದ್ದೀನಿ ನಿನ್ನ ಜೊತೆ. ನಡ್ಕೊ ಹೋಗಿರ್ಬೇಕೆ ಸೈಡಲ್ಲಿ, ಬರ್ದೆ ಬರೋದು 6:30 ಹೋಗೋ ಮಗ, ತಲೆಗೆಡ್ಸ್ಕೊಡ. ಇದೊಂಚು ಪ್ರಿಂಟ್ ಆಗ್ಬಿಡಲಿ, ಇದೇ ಹೇಳಿದ್ದು ಗೈಸ್ ಫಾಂಟ್. ಸೊ ಫೈನಲಿ ಪ್ರಿಂಟ್ ಆಗಿದೆ. ನಾನು ತಗೊಂಡೋಗಿ ಈಗ ಕಾರ್ಗೆ ಹಾಕಿದ್ರೆ ಇವ್ರು ಆಲ್ ಸೆಟ್ ಟು ಸರ್ಪ್ರೈಸ್ ಗಗನಶ್ರೀಗೆ. ಸೊ ಗೈಸ್ ಇದೇ ನಾವು ಹೇಳಿ ಸರ್ಪ್ರೈಸ್. ಈ ಪ್ಯಾಸೆಂಜರ್ ಪ್ರಿನ್ಸಸ್ ಈಗ ಹೋಯ್ತಾನೆ ಹಿಂದೆ ಕುತ್ಕೋಬೇಕಲ್ಲ. ಪರವಾಗಿಲ್ಲ ಮಗ, ಅವಳೇನು ಬೇಜಾರು ಮಾಡ್ಕೊಳ್ಳಲ್ಲ. ಹಿಂಗೆ ಹಾಕಿದ್ಮೇಲೆ ಅವಳಿದ್ರೆ ಬಿಟ್ಕೊಟ್ಬಿಡಿ. ತೆಗಿಯಲ್ಲ ಇನ್ನು. ಅವಳಿದ್ರೆ ಬಿಟ್ಕೊಟ್ಬಿಡಿ, ಅವಳಿಲ್ಲ ಅಂತ ಕೂತ್ಕೊಳ್ಳಿ. ರಿಸರ್ವ್ಡ್ ಅಂದ್ರೆ ಮುಗಿತು ಕಣ, ಬತ್ತಾಳೆ ಅಂತಾನೆ ಅರ್ಥ. ಆಮೇಲೆ ಅವಳು ಬಂದಾಗ ನೀನು ಅದು ಹಾಕ್ಸ್ಬೇಕು ತಾನೆ. ನೆನ್ನೆ ಗಗನ ಇಸ್ ದೇರ್ ರಿಸರ್ವ್ಡ್ ಫಾರ್ ಗಗನ. ಹಂಗೆ ಅಷ್ಟುದ್ದು ಹಾಕ್ಸ್ರೆ ಯಾರು ಗೊತ್ತಲ್ಲ ಮಗ, ಇದೇನೋ ಪಠ್ಯ ಪುಸ್ತಕ ಹಾಕೋರೆ ಅಂತ ಅನ್ಕೊಬಿಡ್ತಾರೆ. ಸೊ ಗೈಸ್ ಹೆಂಗಿದೆ, ಚೆನ್ನಾಗಿದೆಯಾ? ಸೊ ಇದನ್ನು ಅವಳಿಗೆ ತೋರಿಸ್ಬಿಟ್ಟು ಅವಳೇನು ಹೆಂಗೆ ಖುಷಿ ಪಡ್ತಾಳೆ ನೋಡೋಣ. ಟೈಮ್ ಆಯಿತು ಎಂತ ನಡ್ರಿ ಹೋಗೋಣ, ಸತಿಗೆ ನಡ್ರಿ ಹೋಗೋಣ. ಗೈಸ್ ಶಿವಕುಮಾರ್ ಗಲಾಟನೆ ಮಾಡ್ಬಿಟ್ಟ, ನಾನು ಕೂತ್ಕೊಳ್ಳಲ್ಲ ಫ್ರಂಟ್ ಸೀಟಲ್ಲಿ, ಇನ್ನು ನಾನು ಯಾವುದೇ ಕಾರಣಕ್ಕೂ ಕೂತ್ಕೊಳ್ಳಲ್ಲ ಅಂತ. ಅದಕ್ಕೆ ನೋಡಿ ಡ್ರೈವರ್ ಸೀಟಿಗೆ ಬಂದು ಕೂತ್ಕೊಳ್ಳೋದು. ಅದಕ್ಕೆ ಇವಳ ಗಂಡನಾಗಿ ನಾನು ಕೂತಿದ್ದೀನಿ ಗೈಸ್. ಹಂಗೇನಿಲ್ಲ ಗೈಸ್, ಅವಳಿದ್ದಾಗ ಅವಳಿಗೆ ಸ್ವಲ್ಪ ಖುಷಿ ಆಗಲಿ. ಕಾರ್ ತೊಗೊಂಡಿರೋದು ಮೊದಲನೇ ಕಾರಲ್ವಾ ಅಂತ ಹಾಕ್ಸಿದ್ದೀನಿ. ಅವಳು ಇಲ್ಲದೇ ಇದ್ದಾಗ ಯಾರಾದರೂ ಕೂತ್ಕೋಬೋದು, ಗಗನೇನು ಬೇಜಾರು ಮಾಡ್ಕೊಳ್ಳಲ್ಲ. ಅವಳಿದ್ದಾಗ ಅವಳಿಗೆ ಬಿಟ್ಕೊಡ್ಬೇಕು ಅಂತ ನಿಯಮವನ್ನು ನಾವು ಜಾರಿಪಡಿಸಿದ್ದೇವೆ. ಎಸ್ಕೋ ಇನ್ನು ಗಾಯ್ಸ್ ಏನು ಗೊತ್ತಾ ಸಮಾಚಾರ ಏನು ಅಂದರೆ, ನಮ್ಮ ಏತರ್ ಗಾಡಿನ ತಗೊಂಡು 1 ವರ್ಷ ಆಯಿತು ಗೈಸ್. ಅದರ ಸವಿ ನೆನಪಾರ್ಥವಾಗಿ ನಾವು ಮಹೀಂದ್ರ ತಾರಕ್ಸ್ ತೊಗೊಂಡಿದ್ದು. 1 ವರ್ಷ ಆಯ್ತಲ್ಲ, ನಾವು 1 ವರ್ಷ ಆಯಿತು ಅಂತ ಸರ್ವಿಸಿಗೆ ಬಿಟ್ಟಿಲ್ಲ ಗೈಸ್. ಕರೆಕ್ಟಾಗಿ 1 ವರ್ಷಕ್ಕೆ 10,000 ಕಿಲೋಮೀಟರ್ ಓಡಿಸಿದ್ವಿ. 6 ತಿಂಗಳಿಗೆ ಒಂದ್ಸತಿ 5,000 ಓಡಿಸಿದ್ವಿ, ಮತ್ತು 6 ತಿಂಗಳಾಯಿತು 10,000 ಓಡಿಸಿದ್ವಿ. ಸೊ 10,000ಕ್ಕೆ ರೊಟೀನ್ ಪೀರಿಯಾಡಿಕ್ ಸರ್ವಿಸ್ ಇದೆ. ಸೊ ಅದಕ್ಕೆ ಬಿಟ್ಟಿದ್ದೀವಿ. ಗಾಡಿ ಹೋಗ್ತಾ ಗಾಡಿನ ಇಸ್ಕೊಂಡು ಹೋಗ್ಬೇಕು. ಅದಕ್ಕೆ ಶಿವಕುಮಾರ್ ಎತ್ತಾಕೊ ಬಂದಿದ್ದು ಇನ್ನೊಂದು ರೀಸನ್ನು. ಸೊ ಇವಾಗ ನಾವು ಡೈರೆಕ್ಟಾಗಿ ಏತರ್ ಶೋರೂಮ್ ಹತ್ರ ಹೋಗ್ಬೇಕಾ, ಇಲ್ಲ ಫ್ರೂಟ್ಸ್ ಗೀಟ್ ತಿನ್ಬೇಕಾ ಶಿವಕುಮಾರ್? ತಿನ್ನಕ್ಕೆಲ್ಲ ಟೈಮ್ ವೇಸ್ಟ್ ಆಗಲ್ಲ ಶಿವಕುಮಾರ್. ಫ್ರೂಟ್ಸ್ ಎಲ್ಲ ತಿನ್ಬೋದಲ್ಲ? ಏತರ ಬಾಕ್ಲಕ್ಕೆ ಹೋದ್ಕೊಂಡು ನಡೆಯೋ, ಅವರೆಲ್ಲ ಹೋಯ್ತಾರೆ ಬಾ ಮಗ, ಹುಷಾರು ಕೊಡ್ಸ್ ಮಗ. ಆಫ್ ರೋಡಿಂಗ್ ಹೋಗಿ ಹಂಗೆ ಚಚ್ಬೇಡ. ಆಮೇಲೆ ಗೈಸ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಅಕ್ಕವ್ರು ನಮಗೋಸ್ಕರ ಸ್ಯಾಲೆಡ್ ಮಾಡಿದ್ದಾರೆ. ಇದು ಇವತ್ತಿನ ಊಟ ಗೈಸ್, ಡಿನ್ನರ್ ಅಪ್ಡೇಟ್ ನೋಡಿ. ಇವಾಗ ಟೇಸ್ಟ್ ಮಾಡ್ತಾ ಇದೆಯಾ? ಇವ್ನು ನೋಡಿ ಕುರಿ ಮರಿ, ಅವನೇನು ಅವ್ನ ಪಾಡ್ಗೆ ಅವನೇ ತಿಂತವನೇ. ನೀವು ಮಾತಾಡ್ರಿ, ಇರೋದು ನಾನು ತಿಂತೀನಿ, ನೀವು ಮಾತಾಡಿ. ನೀವು ಗಣಂತೀನಿ ಮಾತಾಡ್ಕೊಳ್ಳಿ, ನಾನು ಇರೋದನ್ನ ತಿನ್ಕೋತೀನಿ ಅಂತ ಪೋಲ್ಗೆ ಹಾಕ್ತವಳೆ. ಡಿಮಾರ್ಟ್ ಒಪ್ಪಿ, ಟೈಮ್ ಆಯಿತು ಹೋಗ್ಬೇಕು. ಶಿವಕುಮಾರ್ ಡಿಮಾರ್ಟ್ ಹೆಂಗೆ ತೋರಿಸ್ತೀನಿ ಬರೋ. ಸೊಪ್ಪು ತರಕಾರಿ ಸದೇ ಒಸಿ ಬೇಯಿಸ್ತಾ ಇಲ್ಲ ಕಣ, ಚಿಚ್ಕೆ ಅಕ್ಕ. ಗ್ಯಾಸ್ ಪ್ರೈಸ್ ಕಮ್ಮಿ ಆಗೈತಲ್ಲ ಮಗ, ಅದಕ್ಕೆ ಸೊಪ್ಪು ಸೊಪ್ಪಿನ ಪಲ್ಯ ಮಾಡಿದ್ದು ಗೈಸ್. ಗಗನ ನನಗೆ ಫುಲ್ಲು ಒಂದು ತಿಂಗಳು ಬೇಕಾದ್ರೆ ತೋರಿಸ್ಬೇಡ, ಆಮೇಲೆ ಕಂಡಿಡಿ ಇದೆಲ್ಲ ಹೆಲ್ತಿ ಮಗ. ಸಣ್ಣ ಆಗಿಲ್ಲ ಪರವಾಗಿಲ್ಲ, ನಮ್ಮ ಹೆಲ್ತ್ ತಿಂತಾ ಇದೆ ಅಂತ ಅನ್ಸ್ಬೇಕು ನಮಗೆ. ದಟ್ ಇಸ್ ದ ಗೋಲ್. ಹರಹರ ಮಹಾದೇವ ಹೆಂಗೆ ಹಾಕ್ಸಿದ್ದೀವಿ ಅಂದರೆ, ನೋಡ ಮೇಲೆ ಅರ್ಧ ವಿಂಡ್ಶೀಲ್ಡ್ ಮೇಲೆ ಈ ಬೇಡ ಅಂತ ಹೇಳಿದೆ ಇವನಿಗೆ. ನನ್ನ ಮಗ ನನ್ನ ಮಾತೇ ಕೇಳಿಲ್ಲ.
ಅವಣ್ಣ ತೆಗಿಯೋಣ ಅಣ್ಣ ಅಂದೆ. ಈಗ ಆಗಲ್ಲ ಸರ್, ಸ್ವಲ್ಪ ದಿನ ಬಿಟ್ಟು ನೋಡಿ, ಯಾರೇ ಒಂದು 4-5 ದಿನ ಚೆನ್ನಾಗಿಲ್ಲ ಅಂದರೆ ತಗ್ಸಿ ಅಂದ. ಸೊ ಈಗ ಫಸ್ಟ್ ಒಪ್ಪಿಗೆ ನಿಂದು ಕೇಳಬೇಕು, ಅಷ್ಟು ದೊಡ್ಡದಾಗಿ ಹಾಕ್ಬಿಟ್ಟವನೆ. ತಿನ್ನೋದೇ ಜ್ಞಾನ. ಈಗ ಕಾರ್ ಹತ್ರ ಹೋಗ್ತಾ ಇದೀವಿ, ನೋಡಕ್ ಹೋಯ್ತಾಳೆ. ಏನಾಯ್ತು? ಹಾಕ್ಸ್ತಾರೆ ಅಷ್ಟೇ ಬರೋದು. ಅಲ್ಲಿ ಕೆಳಗಡೆ ಹೋಗ್ಬಿಡುತ್ತೆ ಅದು, ಒಳಗಡೆ ಬಾಕ್ಸ್ ಇದೆಯಲ್ಲ ಅಷ್ಟು ಮಾತ್ರ ಹಾಕ್ಸಿರೋದು. ಅದು ಕೆಳಗಡೆ ಬೆಳೆದ್ರೆ ಅದು ಚೆನ್ನಾಗಿ ಕಾಣಲ್ಲ ಅಂತ. ಬ್ಲ್ಯಾಕ್ ಲೈನ್ ಕೆಳಗೆ ಹಾಕ್ಬಿಡುತ್ತೆ, ಅರ್ಧ ಬರ್ಧ ಆಗ್ಬಿಡುತ್ತೆ. ಏನನ್ಸ್ತು ಗಗನ? ಚೆನ್ನಾಗಿದೆ, ಇನ್ನು ದೊಡ್ಡದಾಗಿ ಬರ್ಬೇಕಿತ್ತು. ದೊಡ್ಡದಾಗಿ ಬಂದ್ರೆ ಅಲ್ಲಿ ಬ್ಲ್ಯಾಕ್ ಲೈನ್ ಇದೆಯಲ್ಲ ಅದ್ರಿಂದ ಕೆಳಗೆ ಬಂದ್ಬಿಡು. ಇಷ್ಟು ಈ ಪಾಟಿ ಗಾಡಿ ತಗೊಂಡು ಇಷ್ಟು ಹಾಕ್ಸಿದ್ಯಲ್ಲ ಅಂತ ಬೈತೊಳೆ ಗೈಸ್. ನಮ್ಮ ಸುಮಂತ ಕಾರು ನೋಡ್ತಾ ಬಂದು ಗ್ಲಾಸೇ ನೋಡಿದ್ದೆ, ಏನು ಆಗ್ತಾ ಇಲ್ಲ ಇನ್ನು. ಫಸ್ಟ್ ಅವರೇ ಕೇಳಿದ್ದು. ಬಟ್ ಸಾಕು, ನೋಡಿದ್ರೆ ಕಾಣಿಸುತ್ತೆ ಸಾಕು, ಕ್ಯೂಟಾಗಿ ಚಿಕ್ಕದಾಗಿ ಹಾಕ್ಸ್ತೀವಿ. ನೋಡ್ಬಿಟ್ಲು. ಸೂಪರ್ ಸೂಪರ್ ಸೂಪರ್. ಹೆಂಗಿದೆ? ಚೆನ್ನಾಗಿದೆ. ಸರ್ಪ್ರೈಸ್ ವಿಡಿಯೋ ಚೆನ್ನಾಗಿದೆ. ಇಂಥ ರೆಡಿ ಆಗಿ ಬರ್ತೇನೆ. ಚೆನ್ನಾಗಿದೆ, ಥ್ಯಾಂಕ್ ಯು. ಆಗಲೇ ರೀಲ್ ಶಾರ್ಟ್ಗೆ ಎಕ್ಸ್ಪ್ರೆಷನ್ ಕೊಟ್ಬಿಡ್ಲು ಗೈಸ್. ಹೆಂಗೈತೆ? ಸಕ್ಕದಾಗೈತೆ, ಥ್ಯಾಂಕ್ ಯು. ಎಕ್ಸ್ಪೆಕ್ಟೆಡ್ ದಿಸ್. ನಾನು ಹೇಳಿದ್ದೆ ಇದು ಆಗ್ತಿಲ್ಲ ಅಂದ್ರೆ ಹೊರಡ್ತೀನಿ ಅಂತ. ಹೇಳಿದ್ಲ ಯಾವ್ದು ರೀಲ್ ನೋಡ್ದೆ ಅದಕ್ಕೆ ಅಂತ. ರೀಲ್ ಒಟ್ಟಿಗೆ ನೋಡಿದ್ದೆ, ಬಟ್ ಇವಳು ಗೊತ್ತಿಲ್ಲದೆ ಹಾಕ್ಸ್ಬೇಕು ಅಂತ. ಬಟ್ ಸರ್ಪ್ರೈಸ್ ಏನಾರ ಇವಳು ಗೊತ್ತಿಲ್ಲದೆ ಮಾಡಕ್ಕೆ ಸರ್ಪ್ರೈಸ್ ರೂಮ್. ಆ ರೀಲ್ ನಾನು ನೋಡ್ಬಿಟ್ಟಿದ್ದೆ, ನಾನೇ ನೋಡ್ಬಿಟ್ಟು ಈ ತರ ಹಾಕ್ಸು ಅಂತ ಹೇಳಿದ್ದೆ. ಅವ್ನು ಏನ್ ಹೇಳ್ದೆ ಗೊತ್ತಾ, ನಾನೊಂದು ರೀಲ್ ನೋಡಿದ್ದೆ ಅಂತ ಅಂದ. ಎಲ್ಲ ಇವನೊಬ್ಬ ನೋಡ್ಕೊಂಡು ಇಟ್ಕೊಂಡಿರ್ತಾನೆ, ನಿಂಗೆ ಸರ್ಪ್ರೈಸ್ ಅನ್ಕೊಂಡ್ರೆ ಆ ತರ ನಮ್ ಜೀವನದಲ್ಲಿ ಆಗೋದಿಲ್ಲ ಬಿಡುವಾಗ. ನಾನ್ ನೋಡ್ರೆ ನೆಕ್ಸ್ಟ್ ಇವಳು ಸಜೆಷನ್ ಹೋಗಿರುತ್ತೆ. ಸಜೆಷನ್ ಅಲ್ಲ, ನಂಗು ನಿಂಗು ಇಬ್ರಿಗೂ ಒಟ್ಟಿಗೆ ಕಳಿಸಿದ್ದಲ್ಲ ಗ್ರೂಪ್ಗೆ ಒಂದೇ ಟೈಮ್ಗೆ. ಒಂದು ಸಡನ್ ಸಪ್ಪ ಗ್ರೂಪ್ ಐತಲ್ಲ, ಇಬ್ರು ಒಂದೇ ಟೈಮಿಗೆ ಒಂದ್ ರೀಲ್ ಕಳಿಸಿದ್ವಿ. ಅದು ಯಾವ್ದು ಹೇಳು? ಇಬ್ರು ಒಂದೇ ಪೇಜ್ ಯೂಸ್ ಮಾಡ್ತೀವಲ್ಲ ಅದಕ್ಕೆ. ಈ ಫಾಂಟ್ ನ ಅರ್ಧ ಗಂಟೆ ಚೂಸ್ ಮಾಡಿದೀವಿ. ಚೆನ್ನಾಯ್ತಾ? ನಂಗೆ ಸಖತ್ ಇಷ್ಟ ಆಯ್ತು, ಥ್ಯಾಂಕ್ ಯು. ಹಾಟು ರೆಟಲ್ ಹಾಕ್ಸು ಅಂತ ಅಂದೆ ನಾನು. ಅಳ್ಬೇಕೀಗ ನೀನು, ಇದೆಲ್ಲ ಮಾಡ್ಬೇಕು. ಕಂಟೆಂಟ್ ಜನ ಇಲ್ಲ ಅಂತ ಲೈಕ್ ಮಾಡಲ್ಲ. ನಾನು ಅಳ ಹುಡುಗಿ ಅಲ್ಲ ಗೈಸ್, ನನಗೆ ಅಳು ಬರತ್ತರ ಎಮೋಷನ್ಸ್ ಆದ್ರೂ ನಾನು ತುಂಬಾ ನಗಾಡ್ತೀನಿ. ಸಚಿನ್ ಬೈದ್ರೆ ಮಾತ್ರ ನಾನು, ಸಚಿನ್ ಮಾತಾಡೋದ್ ಬಿಟ್ರೆ ಮಾತ್ರ ನಾನು ಅಳೋದು. ಅಪರೂಪಕ್ಕೆ ಅವೆಲ್ಲ. ಥ್ಯಾಂಕ್ ಯು, ಫೈನಲಿ ಥ್ಯಾಂಕ್ ಯು ಸೋ ಮಚ್. ಯಾರು ಬಂದ್ ಕೂತ್ಕೊಂಡ್ರೆ ಜಾಗ ಬಿಡ್ರಿ, ನಂದು ಸೀಟು ಅನ್ಬೇಕು. ಮಾಡ್ತೀನಿ ನಿಮ್ಗೆಲ್ಲ. ಇನ್ನು ಕೂತ್ಕೊಂಡಿಲ್ಲ ಕೂತೇ ಇಲ್ಲ, ಇಲ್ಲಿ ಕೂತ್ಕೊ ಬಂದೆ. ಎಲ್ಲಿ ಡ್ರೈವರ್ ಸೀಟ್ ಅಲ್ಲಿ ಹಾಕ್ಸ್ಬಿಟ್ಟಿ ಹೆಂಗಪ್ಪ ಕೂತ್ಕೊಳ್ಳೋದು ಈಗ ನಾನು ಅಂದ್ಬಿಟ್ಟು ಈ ಕಡೆ ಒಂದು ಕೂತ್ಕೊಂಡ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ವೆಲ್ಕಮ್ ಟು ಡಿಮಾರ್ಟ್ ಮೈಸೂರು. ಮೈಸೂರಲ್ಲಿ ಡಿಮಾರ್ಟ್ ಓಪನ್ ಆಗಿ ಆಲ್ಮೋಸ್ಟ್ ಮಂತ್ ಮೇಲೆ ಆಯ್ತಾ? 1 ಮಂತ್ ಮೇಲೆ ಆಯ್ತು ಗೈಸ್. ಫಸ್ಟ್ ಟೈಮು ಬರ್ತಾ ಇದ್ದೀನಿ ನಾನು ಡಿಮಾರ್ಟ್ಗೆ. ಹೋಗಿದ್ದೆ ಮನೆಯಿಂದ ಬೆಂಗಳೂರಲ್ಲಿ ಹೋಗಿದ್ದೆ ಡಿಮಾರ್ಟ್ಗೆ. ನಾನು ಡಿಮಾರ್ಟ್ ಅಂದರೆ ಹೆಂಗಿರುತ್ತೆ ಅಂತಲೇ ಗೊತ್ತಿಲ್ಲ ಗೈಸ್ ಮೈಸೂರವ್ರಿಗೆ. ಸೊ ಇದು ಫಸ್ಟ್ ಟೈಮ್ ನಾನು ಬೆಂಗಳೂರಲ್ಲಿ. ಸಿಕ್ಕಾಪಟ್ಟೆ ಇದೆ. ಬೇಸ್ಮೆಂಟಲ್ಲಿ ಇದ್ದೀವಿ. ಗ್ರೌಂಡ್ ಅಮ್ಕಿದ್ರೆ ಕೆಳಗೆ ಹೋಯ್ತಂದ್ರೆ ಬೇಸ್ಮೆಂಟಲ್ಲಿ ಇದ್ದೀವಿ, ಕೆಳಗೆ ಹೋಯ್ತದ. ಅಂಕಲ್ ಗೊತ್ತಿಲ್ಲ ಬೇಸ್ಮೆಂಟ್ ಅಂತ, ಅದು ಗ್ರೌಂಡಲ್ಲಿ ಇದ್ದೀವಿ ಅನ್ಕೊಟ್ಟವ್ರ. ಸ್ವಾಗತ. ಸೊ ಇಲ್ಲಿ ಏನೇನು ಸಿಗುತ್ತೆ ಹೆಂಗೆ ಸಿಗುತ್ತೆ ಗೊತ್ತಿಲ್ಲ. ಗಗನ ಏನು ತಗೋತಾಳೋ, ಎಷ್ಟು ಲಕ್ಷ ಬಿಲ್ ಮಾಡ್ತಾಳೋ ಗೊತ್ತಿಲ್ಲ ಗೈಸ್. ಲೆಟ್ಸ್ ಸಿ. ಇವತ್ತು ನಾವು ಸಂಜೆ ಬಂದಿರೋದ್ರಿಂದ ಸಂಜೆ ಟೈಮ್ ರಶ್ ಇದ್ದಾರೆ ಗೈಸ್. ಇವರೇನು ಎಕ್ಸ್ಪ್ಲೋರ್ ಮಾಡ್ತಾರೆ. ಓಹೋ, ಇವರು ಡಯಟ್ ಇಳಿದ್ಬಿಡೋರೆ ಗೈಸ್, ಡಯಟ್ ಫುಡ್. ಯಾವುದಾಯ್ತು? ನಟರಾಜ್ ಐ ನೂಟ್ ಕಣ್ಲಾ, ಅದು ನಟರಾಜ್ ಕಣ್ಲಾ. ನಾನು ನಾರೋಳ್ ನಟರಾಜ ಅನ್ಕಂಡೆ. ನಟರಾಜ್, ಎಸ್, ನೈಸ್ ನೇಮ್ ಗೈಸ್. ನಟರಾಜ್ ಫಸ್ಟ್ ಟೈಮ್ ಮಾಡ್ತಾರೆ. ಅದು ಓದಿದ್ರೆ ಹಂಗೆ ಓದಬೇಕು, ನಟರಾಜ್ ಅಂತ. ಬಿಡಿಸೋದ್ರೆ ಹಂಗೆ ನಟರಾಜ್ ಅಂತ ಓದಬೇಕು. ಚಿಯಾ ಸೀಡ್ ನಮ್ಮ ಮೂರಲ್ಲಿ ಗೇಲು ಅಂತ ಬೆಳಿತಾರೆ. ಮೂಸು ನೋಡಲ್ಲ ಅವರು. ಇಲ್ಲಿ ಕಾಸು ಕೊಟ್ಟು ತಗೋಬೇಕು. ಸೆಕ್ಸಿ ಕಿರಣ್ ಕೇಳಬೇಕು. ಹಾಂ ಗೈಸ್, ಶಿವಕುಮಾರ್ನ ಹೊಡೆದೇ ತಗೊಂಡಿದ್ದೀವಿ ಬ್ಯಾಡ್ಮಿಂಟನ್ಗೆ ಹೋಗೋದು ಬೇಡ ಅಂತ. ಎಕ್ಸ್ಪ್ಲೋರ್ ಮಾಡ್ತೀನಿ ಮಗ ಡಿಮಾರ್ಟ್ನ. ಊಟಗಳಲ್ಲಿ ಇದ್ದು ನೀನು ಲಿಂಗೇರ್ ಕೊಪ್ಪಲಿರೋ ಡಿಮಾರ್ಟ್ ನೋಡಿಲ್ವಲ್ಲ? ಶಾಪಿಂಗ್ ಮಾಡಕ್ಕೆ ಒಂದು ಬೇಡ ಬಾ ಶಿವಕುಮಾರ್, ಅಲ್ಲಿ ತಗೊಳವಲ್ಲಿ ಪ್ರಾವಿಷನ್ ಸ್ಟೋರ್ ತಗೊಂಡೆ ಅಭ್ಯಾಸ. ನಾವು ಲೋಕಲ್ಸ್ ಹಂಗೆ ಸಪೋರ್ಟ್ ಮಾಡ್ತೀವಿ ಮಗ. ಹೌದು ಮಗ, ಸೂಪರ್ ಮಗ. ದೊಡ್ಡವ್ರಿಗೆ ಸಪೋರ್ಟ್ ಮಾಡಕ್ಕೆ. ಅಬ್ಬಬ್ಬಬ್ಬ
ಹಂಗಲ್ಲ ಕಣ, ಕಣ್ಣು ಬೇಕಾದ ಥರ ಸಿಗ್ತವೆ ಅಂತ ಕಣ. ಇದೆಲ್ಲ ಸಿಗುತ್ತಾ? ಪ್ರಾವಿಷನ್ ಸ್ಟೋರಲ್ಲಿ ಸಿಗುತ್ತಾ ಇದು? ಏನು ಇದು ಕೇಳ್ದೆ ಕೊಡ್ತಾರಾ? ಈ ಥರದ್ದೆಲ್ಲ ತಗೋಬೋದು. ಕೆಲವೆಲ್ಲ ನಾವು ಈ ಥರದ್ದೇ ತಗೊಳಕ್ಕೆ ಬಂದಿರೋದು. ಈ ಥರದ್ದೇ ತಗೊಳ್ಳಿ ಆಯ್ತು. ಬೇರೆ ತಗೊಂಡ್ರೆ ಗಗನ ಹೊಡಿ. ಇರೋರಿಗೆ ಮಗ ನೀವು ಯಾಕೆ ನಮ್ಗೆ ನಾವು ಈ ಕಡೆ ಎಲ್ಲ ಬರೋದು. ಶಿವಕುಮಾರ್ ಡೌ ಮಾಡ್ತೇನೆ ಅಂತ ಇದೆ ಇದೊಂದು ಕ್ಲಿಪ್ ನೋಡ್ಕೊಬಿಡಿ. ಈಗ ನಾನು ತಗೋತಿರೋದು ನೀವೇ ತಗೋತಿರೋದಿಲ್ಲ. ನೀನು ನೋಡಿ ತಗೋತಿರೋದು ನಾವು. ನಾನು ಇವೆಲ್ಲ ತಿಂತೀನ. ನೋಡ್ರಿ ಗೈಸ್, ಎಲ್ಲ ನೀಟಾಗಿ ಆರ್ಗನೈಸ್ ಮಾಡಿದ್ದಾರೆ, ಪರವಾಗಿಲ್ಲ. ಇದೊಂದು ನಾನೇ ತಗ್ಸ್ಕೊಂಡಿದ್ದೀನಿ ಮಾಡಿಕೊಡ್ಲಿ ಅಂತ. ಇವತ್ತು ಮಾಡಿಕೊಡ್ಲಿ ಅಂತ ಕೇಳಿದ್ದೀನಿ. ಮಾಡಿಕೊಡ್ಲಿಲ್ಲ ಅಂದರೆ ಹೇಳ್ತೀನಿ. ಮಾಡ್ಕೊಡಲ್ಲ ಬಿಡು ಮಗ, ನಾವೇ ತಿನ್ಕೋತೀವಿ. ಕೊಡಲ್ಲ ಅಷ್ಟೇ, ಮಾಡ್ತೀವಿ. ಹಾಕೋ, ಒಂದೆರಡು ಬಾಟ್ಲು ಹಾಕೋ. ದೊಡ್ಡದಾಗಿ ಬಿಡಿ. ಯಾಕೆ ಬೇಗ ಸಾಯದ ಅಂತ? ಚಿಕ್ಕದ್ರೆ ಜಾಸ್ತಿ ಬಾಟ್ಲು ತಗೋಬೇಕು. ಹಾಕೋ, ಒಂದು 10 ಬಾಟ್ಲು ಹಾಕಲ್ಲ. ಹಾಕ್ಲಾ? ಯಾಕೆ ನಿಮ್ದೇ ಹಾಕಿರೋದು? ಎಲ್ಲ ಒಂದೊಂದು ಹಾಕ್ತೀನಿ. ಯಾಕೆ? ಒಂದು ಥಮ್ಸಪ್ ಒಂದು ದಿನ ಅವನಂತರ ಪಾಯ್ಸನ್ ಕುಡಿಯೋಣ ಅಂತ. ಗೈಸ್ ನೋಡಿ ಗೈಸ್, ಎಷ್ಟು ನೀಟಾಗಿ ಹೈಜಿನಿಕ್ ಆಗಿ ಪಾಯ್ಸನ್ನ ನೀಟಾಗಿ ಪ್ಯಾಕ್ ಮಾಡಿ ಎಷ್ಟು ಚೆನ್ನಾಗಿಟ್ಟವ್ರು ನೋಡಿ ಗೈಸ್. ನನಗೆ ಸಿಟ್ಟು ಬರೋದು ಅಂದರೆ ಇದು ಮಗ. ದೀಸ್ ಥಿಂಗ್ಸ್ ದಟ್ ಈಸ್ ಓಕೆ ಫಾರ್ ಮೀ. ದಿಸ್ ಈಸ್ ನಾಟ್ ಎಟ್ ಆಲ್ ಓಕೆ. ದಿಸ್ ಈಸ್ ಕಲರ್ಸ್, ಎಂಥ ಕಲರ್ ಹಾಕ್ತಾರೆ ಗೊತ್ತಾ ಗುರು, ಯಪ್ಪ. ತುಂಬ ಯೂಟ್ಯೂಬ್ ಚಾನಲ್ಗಳು ಎಕ್ಸ್ಪೋಸ್ ಮಾಡ್ತಿದ್ದಾರೆ ಹೆಂಗೆ ಮಾಡ್ತಾರೆ ಅಂತೆಲ್ಲ. ಅಂದರೂ ಅರ್ಧ ಲೀಟ್ರ್ ಕುಡಿತಿರ್ಬೇಕಾರೆ ಒಂದು ಸತಿಗೆ. ಶಾಪಿಂಗ್ ಕೊನೆ ಅಂತನಾ ಇನ್ನು ಮಧ್ಯಮ ಅಂತನಾ? ಗೈಸ್, ನಮ್ಮ ಮನೆಗೆ ಒಂದು ಬಕೆಟ್ ಬೇಕಾಯ್ತು ಗೈಸ್. ಬಕೆಟ್ ತೊಗೊಂಡಿದ್ದೀವಿ. ನಮ್ಮ ಮನೆ ಬಕೆಟ್ ಹೆಂಗಾಗೈತೆ ಅಂತ ಹಾರ್ಡ್ ವಾಟರ್ ಸಮಸ್ಯೆಯಿಂದ ಇದೊಂದು ವಾಟರ್ ಬಾಟ್ಲ್ ತೊಗೊಂಡಿದ್ದೀವಿ ಗೈಸ್. ತಾರ್ ರಾಕ್ಸ್ಗೆ ಅಂತ ಪರ್ಟಿಕ್ಯುಲರ್ಲಿ. ಅಲ್ಲಿ ನಮ್ಮ ತಾರ್ ರಾಕ್ಸಲ್ಲಿ ಹೇಳಿದಲ್ಲ ಸೈಜ್ ಇಷ್ಟು, ಜಾಗದ ಸ್ಪೇಸ್ ಇಶ್ಯೂ ಇದೆ ಅಂತ. ಇದು ಹಿಡಿಯುತ್ತೇನೋ ಹೋಪಲ್ಲಿ ತೊಗೊಂಡಿದ್ವಿ, ನೋಡೋಣ. ವಾಟರ್ ಬಾಟ್ಲ್. ಸೊ ಗೈಸ್, ನಮ್ಮ ಡಿ ಮಾರ್ಟ್ ಶಾಪಿಂಗ್ ಮುಗಿದಿದೆ. ಏನೇನು ಶಾಪಿಂಗ್ ಮಾಡ್ದಮ್ಮ? ತುಂಬ ಕಮ್ಮಿ ಶಾಪಿಂಗ್ ಮಾಡಿ 2000 ರೂಪೀಸ್ ಶಾಪ್ ಮಾಡಿದ್ದೀವಿ ಅಷ್ಟೇ ಗೈಸ್. ಗಗನಿಗೆ ಚಾಲೆಂಜ್ ಕೊಟ್ಟಿದ್ದೆ, 2000 ರೂಪಾಯಿ ಒಳಗೆ ಶಾಪಿಂಗ್ ಮುಗಿದ್ರೆ ಮಾತ್ರ ಬಿಲ್ ಮಾಡಿಸೋ, ಇಲ್ಲಿ ಜಾಸ್ತಿ ಆದರೆ ಎಲ್ಲ ರಿಟರ್ನ್ ಅಂತ. ಸ್ಕ್ರೀನ್ ತಗೊಂಡಿದ್ದೀವಿ. ಇದೇ 200 ರೂಪಾಯಿ, ಇದು 200 ರೂಪಾಯಿ, 250, 600 ರೂಪಾಯಿ, 650 ರೂಪಾಯಿ. ಇದು ಸೀಡ್ಸ್ ಇದೆ, ಮಿಕ್ಸ್ ಸೀಡ್ಸು 100 ರೂಪೀಸು. ಆಮೇಲೆ ಕಾಳು, ಇದೊಂದು ಅವಲಕ್ಕಿ, ಸಚಿನ್ ತಲೆನೋವಿಗೆ ಒಂದು ಮೆಂತು ಪ್ಲಸ್. ಅವಾಗವಾಗ ಅವ್ರಿಗೆ ಗ್ಯಾಸ್ಟ್ರಿಕ್ ಆಗಿಬಿಡುತ್ತೆ. ಸೊ ಅದಕ್ಕೆ ಏನೋ ಈ ಥರ ಸಣ್ಣ ಪುಟ್ಟ ಐಟಮ್ಸ್. ಶಿವಕುಮಾರ್ ಒಂದು ಫೇಸ್ ವಾಶ್ ತಗೊಂಡ್ರು. 2 ಪನ್ನೀರ್ ತಗೊಂಡ್ಬಂದ್ವಿ. ಅದು ಪನ್ನೀರು, ಯೋಗರ್ಟು. ಆ್ಯಂಡ್ ಚಿಕನ್ ಫ್ರೈ ಮಾಡೋಣ. ಅರ್ಜೆಂಟಿಗೆ ತಿಂಡಿಗೆ ಲೇಟ್ ಆಗಿದ್ದಾಗ ಇಲ್ಲ ಯಾವಾಗ. ಎಷ್ಟು ಸತಿ ಬರುತ್ತೆ ಅದು? 2 ದಿನ ಬರುತ್ತೇನೋ ಅಷ್ಟೇ ಅಲ್ವಾ? ಇಬ್ರಿಗೆ ನೋಡೋಣ, ಟ್ರೈ ಮಾಡೋಣ. ಆ್ಯಂಡ್ ಗೈಸ್, ಮ್ಯಾಂಗೋ ನಿಮಗೆ ಮಧ್ಯಾಹ್ನ ಚೆನ್ನಾಗಿಲ್ಲ ಅಂತ ರಿಟರ್ನ್ ಮಾಡೋದಲ್ಲ, ಅದು ರೀಆರ್ಡ್ರ್ ಮಾಡಿದ್ವಿ ಬೇರೆ. ಇವಾಗ ನೋಡಿ ಸ್ವಲ್ಪ ಚೆನ್ನಾಗಿ ಬಂದಿದೆ, ಸ್ವಲ್ಪ ಕಾಯಿದೆ, ಅದು 3 ದಿನ ಬಿಟ್ಟು ಹಣ್ಣಾಗುತ್ತೆ. ಇನ್ನೊಂದೂ ಚೆನ್ನಾಗಿ ಬಂದಿದೆ. ಸದ್ಯ ಖುಷಿ ಆಯಿತು, ಸಖತ್ತಾಗಿತ್ತು. ನಮ್ಮ ಮೊನ್ನೆ ಚಂದ ತರ್ಸಕ್ಕೆ ತಿಂದಿದ್ವಿ, ಟೇಸ್ಟ್ ಇಷ್ಟ ಆಗಿ ತರಿಸಿದ್ದು. ಸೊ ಇನ್ನೂ ಊರಲ್ಲಿ ಮಾವಿನ ಹಣ್ಣು ಇನ್ನೂ ಹಣ್ಣಾಗಕ್ಕೆ 15 ದಿನ ಬೇಕಂತೆ. ಸೊ ಅಲ್ಲಿ ತನಕ ಇದನ್ನ ನಾವು ಸವಿತಾ ಇರ್ತೀವಿ, ಅದು ಬಂದಮೇಲೆ ತಿಂತೀವಿ. ಆ್ಯಂಡ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀವಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀವಿ ಗೈಸ್. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಆ್ಯಂಡ್ ನೆನ್ನೆ ನನ್ನ ತುಂಬ ಜನ ಚೆನ್ನಾಗಿ ಕಾಣ್ತಾ ಇದ್ದೀರಾ ಅಂತ ಕಮೆಂಟ್ ಮಾಡಿದ್ರಿ. ತುಂಬ ಥ್ಯಾಂಕ್ ಯು. ಇದು ಗಗನಂಗೆ ಸರ್ಪ್ರೈಸ್ ವ್ಲಾಗು. ಹೆಂಗಿತ್ತವ ಸರ್ಪ್ರೈಸು? ಕರೆಕ್ಟಾಗಿ ಯೂಟ್ಯೂಬಲ್ಲಿ ಏನೂ ಹೇಳಲಿಲ್ಲ. ತುಂಬ ಇಷ್ಟ ಆಯಿತು. ನೆಕ್ಸ್ಟ್ ವ್ಲಾಗಲ್ಲಿ ಕಾರಲ್ಲಿ ಹೋಗ್ಬೇಕಾದ್ರೆ ಹೇಳ್ತೀನಿ ಫುಲ್ ಡೀಟೇಲ್ ಆಗಿ. ಸದ್ಯಕ್ಕೆ ಬಾಯ್. ಥ್ಯಾಂಕ್ ಯು ಸೋ ಮಚ್. ಬಾಯ್.